ಅಮ್ಮ, ಹೀಗೆಲ್ಲ ಮಾತನಾಡಬೇಡ. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು ಕರ್ಣ. ನೀನು ನನ್ನ ಕುಮಾರನೆಂದು ಶ್ರೀಕೃಷ್ಣ ಪರಮಾತ್ಮನಿಂದ ಈಗ ತಾನೇ ತಿಳಿದನು ಮಗನೇ. ಬಾಲ್ಯದಲ್ಲಿ ನಾನು ಮಾಡಿದ ಒಂದೇ ಒಂದು ಅಪರಾಧಕ್ಕಾಗಿ ನಾನು ಅದೆಷ್ಟು ನೊಂದಿರುವೆನೋ ಆ ಪರಮೇಶ್ವರನಿಗೆ ಗೊತ್ತು ಕಂದ. ಪ್ರಪಂಚವೆಲ್ಲವೂ ನಿನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ಮನಸ್ಸಿನಲ್ಲಿ ಅದೆಷ್ಟು ನೊಂದೆಯೋ, ಅದೆಷ್ಟು ಬೆಂದೆಯೋ. ಇದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು ಮಗನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠ. ಅಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿರುವ ಪಾಂಡವರಲ್ಲವೇ ನಮ್ಮ ಸುಕೃತ ಸಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವು ಎಲ್ಲಿದೆಯಮ್ಮ? ಹೋಗಲಿ ಬಿಡು ತಾಯಿ. ಆಗಿದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಕೌರವರೊಡನೆ ಸೇರಬೇಡ ಕಂದ. ಸೌಭದ್ರ ದಾನವನ್ನು ಮಾಡು ಕಂದ, ಸೌಭದ್ರ ದಾನವನ್ನು ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು, ನಡೆಸಿಕೊಡುವೆನು. ಅದು ಅಲ್ಲದೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ನಮ್ಮ ಅಮ್ಮ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಕರ್ಣ. ಪಾಂಡವರಲ್ಲಿ ವೈರವನ್ನು ಕಳೆ, ಭಿಕ್ಷಾ ಪ್ರದಾನ ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ. ನೀನೇ ಹೇಳುತ್ತಾನೆ, ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇನಮ್ಮ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ನನ್ನನ್ನು ಶಪಿಸರೆ ಈ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುತ್ತಾಯಿ, ಹಿತಬೋಧನೆ ಮಾಡು. ನಿಶ್ಚಯ ಮಗನೇ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಂದ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನೋಡಿ ಹೆತ್ತ ತಾಯಾದ ನಾನು ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನಗಿರಲಿಲ್ಲ. ನನ್ನ ತಪ್ಪೆ ತಾಯಿ. ಅಮ್ಮ, ನೀನೇಕೆ ಚಿಂತಿಸುವೆ? ಮಮ ಪ್ರಾಣ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿದೆಯಮ್ಮ. ಚಿಂತೆಯನ್ನು ಬಿಡು ತಾಯಿ, ಚಿಂತೆಯನ್ನು ಬಿಡು. ಹೇಗೆ ಚಿಂತೆ ಮಾಡದೇ ಇರಲಿ ಕರ್ಣ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ಹೇಗೆ ಚಿಂತೆಯಿಂದ ಇರಲಿ? ಹೋಗಲಿ ಮಗನೇ, ಈ ಯುದ್ಧದಿಂದ ಪರಾನ್ಮುಖನಾಗು. ಅಮ್ಮ, ಏನು ಹೇಳಿದ್ದಾರೆ? ಇದೊಂದು ಮಾತನ್ನು ಬಿಟ್ಟು ಈ ಕರ್ಣನು ಅಂತಹ ನೀಚನಲ್ಲ. ನಾನು ಜೀವಿಸಿರುವ ತನಕ ನಾನನ್ನ ಸ್ವಾಮಿಗಾಗಿಯೇ ಮುಡಿಯುವೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ, ಹೀನ, ನೀಚ ಎಂದು ದೂಡಿಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿದನಮ್ಮ. ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇನಮ್ಮ? ಸರ್ವತಾ ಆಗಲಾರದು ತಾಯಿ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರನಮ್ಮ, ಪರಾನ್ಮುಖನಾಗಲಾರೆ. ಹೋಗಲಿ ಮಗನೇ,
ಯುದ್ಧ ಭೂಮಿಯಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಕೊಡು. ಅಮ್ಮ, ಆ ಪಾಂಡವರ ಮೇಲೆ ನಿನ್ಗೆ ಅದೆಷ್ಟೊಂದು ಪ್ರೀತಿಯಮ್ಮ. ಅಮ್ಮ, ಆಗಬಹುದು, ಉಳಿಸುವೆನು ತಾಯಿ. ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರದಮ್ಮ, ಉಳಿಸಲಾರೆ. ಹೌದು ತಾಯಿ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತವಾದರು, ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು ತಾಯಿ, ನೀನೇನು ಚಿಂತಿಸಬೇಡ ತಾಯಿ. ಅರ್ಜುನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಮಗನೇ? ಅದೇನು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ನುಡಿದು ನಮ್ ನಡೆಸಲಾರದ ಕಡುಕೂಳದೆ ಈ ಕನ್ನ ಪೇಳ್ಸೂರ್ಯತನು ಜಂ ಅಮ್ಮ, ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆ ಧರ್ಮದ ನಾಣೆ ಮತ್ತಿತ ನಾಣೆ ಜನನೀ. ಜನನೀ ಅಮ್ಮ, ಸೂರ್ಯಚಂದ್ರನ ಸಾಕ್ಷಿಯಾಗಿಯೂ ಆ ಧರ್ಮರಾಜನ ಸಾಕ್ಷಿಯಾಗಿಯೂ ನಡೆಸಿಕೊಡುವೇನು, ಅದೇನು ಕೇಳು ತಾಯಿ. ಮಾತೆಯ ಮಾತನು ಆಲಿಸು ವೀರ. ಹೌದು ಕಂದ, ಮಾತೆಯ ಮಾತನು ಆಲಿಸು ವೀರ. ಹಿರಿಯಳು ಗಾಳಿಯ ಪಡೆಯುವೆ ನೀನು. ಚಿತೆಯಳು ಖ್ಯಾತಿಯ ಪಡೆಯುವೆ ನೀನು. ಕುವರನಿ ಕೇಳು ಪರಮದಯಾಳು, ಅರನುಳು ಸಮರದಿ ಶರಗಳ ಬೀರೆ. ಕರ್ಣ, ತೊಟ್ಟ ಬಾಣವ ತೊಡಗಿರು ಎನ್ನುತ್ತ, ತೊಟ್ಟ ಬಾಣವ ತೊಡಗಿರು ಎನ್ನುತ್ತ, ದಿಟ್ಟತನದಲ್ಲಿ ನುಡಿಯನ್ನು ಬೇರೆ. ನರನಿಯೊಳಗೆ ಜಾತಿಯ ಪಡೆದೆ, ಕುವರನೆ ಕೇಳು ಪರಮದಯಾಳು, ಅರನುಳು ಸಮರದಿ ಶರಗಳ ಬೀರೆ. ಕರ್ಣ, ಕುಮಾರ, ಅಮ್ಮ, ಆಯುಸ್ಸಿದ್ದವರು ಎಲ್ಲಾದರೂ ಜೀವಿಸಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಂದ, ನಾಳಿನ ಯುದ್ಧದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ಅರ್ಜುನನೊಡನೆ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ತರಬೇಡ ಮಗನೇ. ಅಮ್ಮ, ನೀನು ಎಂತಹ ಹುಚ್ಚಿ ಅಮ್ಮ. ಅಮ್ಮ, ಸನ್ಯಾಸಿ ವಸ್ತ್ರಕ್ಕೆ ಆಸೆ ಪಡುವುದುಂಟೆ? ಮೇರು ಪರ್ವತ ಶಿಖರಪ್ರಾಯನಾದ ಈ ಕರ್ಣನು ತೊಟ್ಟ ಬಾಣವನ್ನು ತೊಡುವುದು ಇಲ್ಲ ತಾಯಿ. ನಿನ್ನ ಮಾತಿನಂತೆ ತೊಟ್ಟ ಬಾಣವನ್ನು ಎಂಥ ಸಂದರ್ಭದ ಬಂದರೂ ನಾನು ತೊಡುವುದಿಲ್ಲ. ಹೇ ದುರ್ಯೋಧನ, ಈಗಲೀಗ
ಕವಚ ಕುಂಡಲಗಳನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಇದನ್ನು ಬಿಲ್ಲನ್ನು ಮರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸೇರಿಕೊಂಡು ಸಂಚನ್ನು ಮಾಡುತ್ತಿರುವುದು. ಮಾಡಲಿ. ಪೌರುಷವಿರುವ ತನಕ ಯುದ್ಧ ಮಾಡಿ ನಾನು ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ. ಕುಮಾರ ಕಂದ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ತೊಡುವುದಿಲ್ಲ ನಾ ಮತ್ತೊಂದ. ಕೂಗುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಭೂಮಿಯು ಬಿರಿದು ಬಿಡಲಿ. ಅಮ್ಮ, ಇಟ್ಟಾನೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಆಯ್ತು ತಾ, ಯಾವ ಸಂದರ್ಭದಲ್ಲಿಯೂ ತೊಟ್ಟ ಬಾಣವನ್ನು ತೊಡುವುದಿಲ್ಲ. ನೀನೇನು ಚಿಂತಿಸಬೇಡ ತಾಯಿ, ನೀನು ಹೋಗಿ ಬಾ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ನೀನು ಹೋಗಿ ಬಾ ತಾಯಿ. ಅಮ್ಮ, ಹೇಗೆ ಬಾ ತಾಯಿ? ಹೇಳು ಕಂದ. ಎತ್ತ ತಾಯಿಯ ದರ್ಶನವನ್ನು ಪಡೆದಿದ್ದಾಯಿತು. ಮತ್ತೆ ನಿನ್ನ ದರ್ಶನ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ ಕಾಣಲು ತಾಯಿ. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ಕಂದ. ಅಮ್ಮ, ದೈವವಸಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ಕುಮಾರ, ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಈ ಸಂಕಟಮಯ ನಾಶದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ
ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಕುಮಾರ, ನಾನಿನ್ನು ಹೋಗಿ ಬರುವಿನ ಮಗನೇ. ಕಡೆಯ ಬಾರಿ ನನ್ನನ್ನೊಮ್ಮೆ ಆಲಂಗಿಸು ಕಂದ. ಅಮ್ಮ ಕಂದ, ಅಮ್ಮ ಕರಿಣ, ಅಮ್ಮ ಕುಮಾರ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ ಸರಿ. ವಿಧಾತನ ನಾಟಕ ಬಲವರಾರೋ ಮಾನವ ಜೀವನ ಮೋಹನಕ ಎಲ್ಲ ಮಾಯಾ ಮಾಯಾ ಜಾಲ ವಿಧಿ ಗೈದಂಬೋ ಜಗದಿ ವಿಧಿ ಗೈದಂಬೋ ವಿಧಿ ಗೈದಂಬೋ ನಾನಾದ ಜಗದಿ ವಿಧಿ ಗೈದಂಬೋ ಎನ್ನಯ ಬಾಳು ಕಣ್ಣೀರು ಜಗದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿ ಪರಾರೋ ದೀನನ ದಯದಿ ಪಾಲಿ ಪರಾರೋ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂಗನ ತೆರನ ದಾರಿಯ ಕಾಣದೆ ಅಂಗನ ತೆರನ ನಾದ ಜಗದಿ ವಿಧಿ ಗೈದಂಬೋ ನಾದ ಜಗದಿ ವಿಧಿಯೇ ಅಯ್ಯೋ ದೌರ್ಭಾಗ್ಯವೇ, ನಾನು ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಸಿದ್ಧರಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ದೃಢಪ್ರಾಯರಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ಪರಮಾತ್ಮ. ನಿಶ್ಚಯ ಅರ್ಜುನ. ವಿಜಯ ವಿಜಯ ಜವದೊಳಿಸಿ ಸೈನ್ಯದಿ ರಣಭೂಮಿಯ ಪರಿಯ ವಿಜಯ
ವಿಜಯ ವಿಜಯ ಜವದಳಿಸಿ ಸೈನ್ಯದಲ್ಲಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಮಾತಾಂಬಿಕರ ಜಯ ದಲಿಪದ ಮಾತಾಂಬಿಕರ ಜಯ ದಲಿಪದ ಸಹಸ್ರ ಕೃಪಾನು ಭಯಂಕರ. ಅರ್ಜುನ ಸಹಸ್ರ ಕೃಪಾನು ಭಯಂಕರ ಮಹಾರಥಿಕ ಭಗವದಾಂತ ಬಲಿರುದ ಮಹಾರಥಿಕ ಭಗವದಾಂತ ಬಲಿರು ಮಹಾಕಾರಿ ಪದ ಸಮಕ್ರಾಂತ ವಿಜಯ ವಿಜಯ ಜವದಳಿಸಿ ಸೈನ್ಯದಲ್ಲಿ ರಣಭೂಮಿಯ ಪರಿಯ ವಿಜಯ. ಅದನ್ನ ಅಹಿತ ನಿವಹಯುತ ತುರುಗ ಗಜ ಸಹಿತ ಅಹಿತ ನಿವಹಯುತ ತುರುಗ ಗಜ ಸಹಿತ ಇರುವ ವಿಭವ ಮುದಿತ ತುಹಿನ ರೋಜಿ ಕುಲ ಮಹಾನ್ ಬೆನಿಕಿಲ್ಲ ತುಹಿನ ರೋಜಿ ಕುಲ ಮಹಾನ್ ಬೆನಿಕಿಲ್ಲ ಕೃಪ ಭರಿತ ಕುರು ವಿಜಯ ಪರಿಸಲಿಹ ಕೃಪ ಭರಿತ ಪರಿ ವಿಜಯ ಪರಿಕಲಿತ ಕೃಪ ಭರಿತ ಪರಿ ವಿಜಯ ಪರಿಕಲಿತ ವಿಜಯ ವಿಜಯ ಜವದಳಿಸಿ ಸೈನ್ಯದಲ್ಲಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಮಹಾಸಾಗರದಂತೆ ಕಾಣುತ್ತಿದೆ ಎನ್ನುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸಿಂಧೂರಾಜನಾದ ಸಕನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವರತಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಹಿತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಸ್ವ ಶೋಭಿತ ರಥಗಳಲ್ಲಿ ಶ್ವೇತ ವಸ್ತ್ರಧಾರಣಿಯಾಗಿ ಕುಳಿತಿರುವ ಮಹಾನ್ ಪುರುಷನೇ ಕೌರವರ ಸೇನಾನಿ ಭೀಷ್ಮನು. ನರೆ ಕೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನೇ ನಿನ್ನ ಪೂಜ್ಯ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಪುರುಷನಿಗೊಂದಿಸಲ ವಂದಿಸು. ಆಗ್ನೇ ಮಾಧವ. ಭೀಷ್ಮಾನ್ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸುಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಕನ್ನವೇ ದೇವ? ಅರ್ಜುನ, ಕೂತ್ಕೊಡ್ರಲ್ಲ. ಏಕೆ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ದಯಿಪೊದು ಸಹಿಸನೆ ಅರ್ಜುನ, ಕೊಂದು ಅಕಲೆ ಬಂದು ಬಂದವರನು. ಅರ್ಜುನ, ಕೊಂದು ಅಕಲೆ ನಾನೇ ಬಂದು ಬಂದವರನು. ಕೊಂದೆನು ಮನದಲ್ಲಿ ಇಂದು ಹದನ. ಅರ್ಜುನ, ಕೊಂದೆನು
ಅರ್ಜುನ ಕರಗಳು ನಿಲ್ಲುವವೋ ಹೃದಯವು ಚೆಲ್ಲಿಪುದು ಕರಗಳು ನಿಲ್ಲುವವೋ ಹೃದಯವು ಚೆಲ್ಲಿಪುದು ಕರಗಾಣಿವವೋ ಕಳಚಿ ಬಿಡುತ್ತಲಿದೆ ಅರ್ಜುನ ಕರಗಾಣಿವವೋ ಕಳಚಿ ಬಿಡುತ್ತಲಿದೆ ದಯಿಪುದು ಮಾನವ ಇದನ್ನ ದಯಿಸನೆ ಏನು ಹೇಳಲಿ ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮಗವೆಲ್ಲ ಬಾಡಿರುವುದು, ಶರೀರದಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ತೊದಲುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತರಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಆತ್ಮೀಯರು, ಜ್ಞಾತಿಗಳು, ಮಿತ್ರರು. ಇವರನ್ನೆಷ್ಟು ಜನ ದಮನೀಯಗಳಲ್ಲಿ ಭಾರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ಪರಮಾತ್ಮ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಘ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುತ್ತಿರುವೆಯ? ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಸರ್, ವಾಸು ರಾಜ ಮಹಾಘೋರತರ ದುರಿತವಿದೆ, ಸಮರವೋ ಎದುವರ ಪರೀಕ್ಷಿಸಿ. ಮಹಾಘೋರತರ ದುರಿತವಿದೆ, ಸಮರವೋ ಎದುವರ ಪರೀಕ್ಷಿಸಿ. ಅಯ್ಯ ಬದಿಗೆಡಿಸಿ ಒರಿಸನ ನರರಲು, ಅಯ್ಯ ಬದಿಗೆಡಿಸಿ ಒರಿಸನ ನರರಲು, ಮಹಾತಾಪವಿದು ವಿಷಮ ಕಂಕಟ, ಮಹಾತಾಪವಿದು ವಿಷಮ ಕಂಕಟ, ಮಹಾಘೋರತರ ದುರಿತವಿದು, ಸಮರವೋ ಎದುವರ ಪರೀಕ್ಷಿಸಿ. ಅಹೋ ಭೀಷ್ಮಾದಿ ಕೌರವರ ರೇಖ ಬಂಧು ಬಾಂಧವರಿಷ್ಟ, ಅಹೋ ಭೀಷ್ಮಾದಿ ಕೌರವರ ರೇಖ ಬಂಧು ಬಾಂಧವ ಕೃಷ್ಣ. ಅಯ್ಯ ಎನ್ನುತ್ತಲೇ ವಿಘಾತಿಸುತ್ತಲೇ, ಅಯ್ಯ ಎನ್ನುತ್ತಲೇ ವಿಘಾತಿಸುತ್ತಲೇ ಶುಭಂ ಬಂದಿತೆ, ಮಹಾಘೋರತರ ದುರಿತವಿದೆ, ಸಮರವು ಎದುವರ ಪರೀಕ್ಷಿಸಿ. ಪರಮಾತ್ಮ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿ ಒಂದು ಸಾರಿ ಗುರುಸೇನೆಗಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜಾ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು, ಪೂಜ್ಯರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಗಿಂತ ಅನುಭವಿಸುವ ಸಂಪತ್ತಿಗಿಂತ ಭಿಕ್ಷಾವೃಷ್ಟಿಯೇ ಶ್ರೇಷ್ಠಕರವಾಗುವುದು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ವಾಸುದೇವ, ರಥವನ್ನು ಹಿಂದಿರುಗಿಸು. ಮಿತ್ರ, ನನಗೆ ಯುದ್ಧವೇ ಬೇಡ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಆಶ್ರಯಿಸಿರುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಶಕ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನೂ ಕೂಡ ಹಿಂದೆ ಅನೇಕ ಸಾರಿ ಜನಿಸಿದೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಎರಡು ಅವಸಾನದ ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಬೇಡ ಮಾಧವ ಕೊಂಬೆ ದೇವ,
ಪಾತನೆ ಎಡಿಯಾಗಬೇಡ ನೋಡು ಪಾತನೆ ಅರ್ಜುನ ಸಿಂಗನಂತೆ ನೀನು ನುಡಿಯಬೇಡ ಪಾತ ಪಾತ ಮೂಢನಂತೆ ನೀನು ನುಡಿಯಬೇಡ ಪಾತ ನುಡಿ ಜನಗಳೆಲ್ಲ ಅಡಿಕೊಂಬರಯ್ಯ ನೋಡು ಪಾತನೆ ಬೇಡ ನೋಡು ಪಾತನೆ ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ನಾನು ಹೇಳಿಯಲ್ಲ, ಆದರೂ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆ ಎನಿಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರವಾದದ್ದು. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆಯಂತೆ. ಈ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ವಾಸುದೇವ, ನಿನ್ನ ನಿರ್ದಿಷ್ಟವಾದ ಧರ್ಮವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜನಾರಹಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ತನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳನ್ನು ತಿಳಿಸು ಮಹಾಮಯಮನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಂ ತದಾತ್ಮನಂ ಸುಜನಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ಭುಜಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗೆ. ಅರ್ಜುನ, ನಾನು ಮಾಯಾರೂಪ ದರಿದ್ರಿ ಎನ್ನಿಸಿ ಸರ್ವ ಪ್ರಪಂಚವನ್ನೂ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವದಾನವನ್ನು ಮಾಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಜಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವಜಗತ್ತನ್ನೂ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಬಹುರೂಪಾತ್ಮಕನು, ಪ್ರಭಾವ ಪ್ರಳಯಗಳಿಗೆ ನಾನೇ ಕಾರಣನು, ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿಯಾದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವಜಗತ್ತು ನನ್ನಲ್ಲಿ ವ್ಯಾಪಿಸಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ವೇದಗಳ ಓಂಕಾರವೂ ನಾನು. ಋಷಿಗಳಲ್ಲಿ ಭೃಗುವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವೂ ಪಾರ್ಥ. ಪರಮಾತ್ಮ,
ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲಸ್ವರೂಪನೂ ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಕ್ಷತ್ರಿಯ ಯೋಧರನ್ನು ಒಂದೇ ಸಾರಿಗೆ ಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿರು. ಈ ಯುದ್ಧದಲ್ಲಿ ಕೀರ್ತಿಯನ್ನು ಹೊಂದುವೆಯಂತೆ. ದೇವ, ಎಂಥ ಭಯಾನಕರವಾದ ರೂಪವಿದು. ಮಾನವನ ಚಕ್ಷುಗಳಿಂದ ನೋಡಲಾರೇ ಪ್ರಭು. ಸಾಕು ಮಾಡು ಪ್ರಭು. ನಿನ್ನ ಕೈಕಾಲಗಳು ಕಂಪಿಸುತ್ತಿರುವುದು, ನಾಲಿಗೆಯು ತದುತ್ತಿರುವುದು. ಹೇ ಮಹಿಮಾಮಯನೇ, ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣ ಮಾಡಿ ನನ್ನ ಕೃತಾರ್ಥನಾಗಿ ಮಾಡು ದೇವ. ಭಯವನ್ನು ಬಿಡು ಪ್ರಾಣಸಿಕ. ಸಂಕಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಮಯನಾಗಿ ನಿಂತಿರುವೆನು. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈ ಯುದ್ಧದಲ್ಲಿ ಜಯಶಾಲಿಯಾಗು. ಸಮರ ಗೀತೆಯನ್ನೂ ಮೊಳಗಿಸು. ಆಗ್ನೇ ಮಾಧವ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದೆ. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮುಖ್ಯ ದ್ವಾರದಲ್ಲಿ ಸ್ವಯಂ ದ್ರೋಣನೇ ನಿಂತಿರುವನು. ಅವನನ್ನು ಭೇದಿಸುವುದು ಅಸಾಧ್ಯ. ನನ್ನ ದಿನ ಪ್ರಯತ್ನಿಸಿ ವಿಫಲನಾದೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಭಾಗದಲ್ಲಿ ಇರುವರು. ಅವರು ಬರುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ಜಾಗೃತವಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲದರೆ ಅಪಜಯವು ಖಂಡಿತ. ಪರಾಜಯ ದೊಡ್ಡಪ್ಪ, ಮೂರು ಲೋಕವನ್ನು ಎದುರಿಸಬಲ್ಲ ನಿಮ್ಮ ಕೈಯಲ್ಲಿ ಬಿಡ ಚಿಂತೇನು ತಡೋ ಮಾಡ ನನಗೆ ಕೊಡುಗೆ ಅಭಯ. ಬಿಡ ಚಿಂತೇನು ತಡೋ ಮಾಡ ನನಗೆ ಕೊಡುಗೆ ಅಭಯ. ಇಡೀ ದ್ರೋಣ ಸಿಡಿದು ಕೈಗಳ ಕೆಡಿದು ವೈರಿಗಳ ಸಿರಿಗಳ ನೀಗ. ಹಿಡಿದು ವೈರಿಗಳ ಸಿರಿಗಳನ್ನೀಗ, ಕಡಿದು ವೈರಿಗಳ ಸಿರಿಗಳನ್ನೀಗ. ಕಣದೊಳಗೆ ಕಣಕಿದರ ಕರುಳುಗಳ ಬಗೆಯವರು ಬಿಡಪ್ಪ. ಕಣದೊಳಗೆ ಕಣಕಿದರ ಕರುಳುಗಳ ಬಗೆಯವರು ಚಿಂತೇನು ತಡೋ ಮಾಡು ನನಗೆ ಕೊಡನೆ ಅಭಯ. ತಂದೆ ಪಾತನ ದಯವಂದಿರಲೆ ಹೀರಜೇಂದ್ರ ಸಾಬರಲೆ ಹೀರ ಸಾಣ ಸಾಬರಲೆ ಈಜಗಾಸನೆ ಈ ಬರಲೆ. ಕೆಳಗೆ ಕೆಳಗಿದರೆ ಕೆರಳುಗಳ ಬಗೆಯವನು ಕೆಳಗೆ ಕೆಳಗಿದರೆ ಕೆರಳುಗಳ ಬಗೆಯವನು. ಚಿಂತೇನು ತಡೋ ಮಾಡು ನನಗೆ ಕೊಡನೆ ಅಭಯ. ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ನೋಡಿ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಲ್ಲಿ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟು ತಿಂದೆ ದೊಡ್ಡಪ್ಪ. ಅದಕ್ಕೆ ಅನುಮತಿಯನ್ನು ಪಡೆದುಕೊಂಡು ನಾನು ಇಲ್ಲಿಗೆ ಬಂದಿರುವೆನು ದೊಡ್ಡಪ್ಪ. ಬಾಬು ಅಭಿಮಾನ್ಯೋ ಬಾಬು,
ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಸರಿಯಲ್ಲ. ನೀನಿನ್ನು ಅಸುಳೆ, ಬಾಣದ ರಭಸವನ್ನು ನೀನು ತಡೆಯಲಾರೆ ಮಗು. ದೊಡ್ಡಪ್ಪ, ನಾನು ಚಿಕ್ಕವನಿದ್ದೀರಿ ಅಂತ ಹೇಳುತ್ತಿರುವೆಯ? ನನ್ನ ಶರೀರವು ಚಿಕ್ಕದಾಗಿರುವುದು, ಅದರೊಳಗೆ ಜ್ಯೋತಿಯು ಚಿಕ್ಕದಾಗುವುದಲ್ಲ ದೊಡ್ಡಪ್ಪ. ನಾನು ತಾಯಿ ಗರ್ಭದಲ್ಲಿರುವಾಗಲೇ ಚಕ್ರ ವ್ಯೂಹವನ್ನು ಬೇಯಿಸುವನ್ನು ಕಲಿತಿರುವೆನು, ಉಪಯೋಗವನ್ನು ಕಲಿತಿರುವೆನು. ವ್ಯರ್ಥ ಮಾಡಬೇಡ ತಂದೆ, ಪಾರ್ಥನಂತೆ ದೊಡ್ಡಪ್ಪ. ಭೀಮ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವು ನೀನವನನ್ನು ಬಿಟ್ಟಿರಲಾಗದು ದೊಡ್ಡಪ್ಪ. ಯುದ್ಧ ರಂಗದಲ್ಲಿ ಒಂದು ಕ್ಷಣವು ನೀನವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗಿ ಬಾ. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮ ಆಶೀರ್ವಾದಂತೆ ನಾನು ಹೋಗಿ ಬರುವೆನು ದೊಡ್ಡಪ್ಪ. ಪ್ರಾಣೇಶ್ವರ, ನಮಸ್ಕರಿಸುವೆ ದೇವ. ಮಂಗಳವಾಗಲಿ ಉತ್ತರ. ಶೃಂಗಾರವಾಯಿನಿ ಮನಮೋಹಿನಿ ಪ್ರಿಯೆ ಕಾಂತಾಮಣಿ ಬಾಮಿನಿ ಕಾಮಿನಿ. ಉತ್ತರ. ಶೃಂಗಾರವಾಯಿನಿ ಮನಮೋಹಿನಿ ಪ್ರಿಯೆ ಕಾಂತಾಮಣಿ ಮಾಮಿನಿ ಕಾಮಿನಿ. ಶೃಂಗಾರವಾಯಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಬಾಮಿನಿ ಕಾಮಿನಿ. ಉತ್ತರ. ಚಿಂತೆಯ ಪರಿಹರಿಸೆ ಶಿರಶಾಂತಿ ಶಾಂತಿಯೇ ನೀ ಹರಿಸೆ. ಉತ್ತರ. ಚಿಂತೆಯ ಪರಿಹರಿಸೆ ಚಿರಶಾಂತಿ ಶಾಂತಿಯ ಹರಿಸೆ. ಅಮರ ಲೋಕದಲ್ಲಿ ನೀ ರಚಿಸಿದೆ ಶೃಂಗಾರವಾಯಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಬಾಮಿನಿ ಕಾಮಿನಿ. ಆರ್ಯಪುತ್ರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾತರಿಸುತ್ತಿದ್ದೇನೆ. ಅದು ಈ ದಿನ ದೊರೆಯಿತು ದೇವ.
ಉತ್ತರ. ನಿನ್ನ ದೇವನ ಸಂದರ್ಶನವೇನು? ಉದಯ, ಈ ದರ್ಶನಕ್ಕಾಗಿ ನಿನ್ನ ದೇವನ ಈ ದರ್ಶನಕ್ಕಾಗಿ ನಾನು ಹೊಂದಿದೆ. ಈ ದರ್ಶನ ಸಿದ್ಧಪಡಿಸಿ ಏನು ಸಿದ್ಧಪಡಿಸಿ ಉತ್ತರ. ಸ್ವಾಮಿ, ಈ ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನಿಳಿದಿದೆ ದೇವ? ನಿನ್ನ ಹೃದಯ ಪ್ರೇಮ ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಆಡಾಡು. ಎಸ್. ಎಂತ ಸೌಂದರ್ಯ ನೋಡಿ, ಎಂತ ಚಾತುರ್ಯ ನೋಡಿ, ಎಂತ ಗಾಂಭೀರ್ಯ, ಎಂತ ಸೌಂದರ್ಯ. ಮನಸ್ಸಿನ ಸಂಚಾರಿ
ಸಮಯವಾಗಿರುವುದಲ್ಲ. ಆಗಿರ್ಬೋದು. ಓ ಪ್ರೇಮದ ಪೂಜಾರಿ, ಆ ಎನ್ನ ಮನಸ್ಸಿನ ಸಂಚಾರಿ, ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ಸೇವೆಯ ಸಿಂಗಾರಿ. ಉತ್ತರ ನಾನೇನೋ ಬಲ್ಲೆನು. ಹೊಸ ಹೊಸ ಪ್ರೇಮಗಳನ್ನು ನಾನು ಬೆಳ್ಕೊಳ್ತೇವೆ. ಮನ್ನ ದಾಸ ನಿನ್ನ ಬಯಸುದೆ ಓ ಸುಂದರೇ, ದಾಸ ನಿನ್ನ ಬಯಸುದೆ ಓ ಸುಂದರೇ, ರಸಮಯ ಸಂಗೀತದ, ರಸಮಯ ಸಂಗೀತದ ಕನಕಾನಂದವ ನೀಡುವಾರೆ, ದಾಸ ನಿನ್ನ ಬಯಸುದೆ ಓ ಸುಂದರೇ. ಬಯಸಿದೆ ನಿನ್ನ ಪ್ರೇಮಾಮೃತವ, ನೀಡಿದೆ ಏಕೆ ಮಾಡಿದ ನೀರು, ಬಯಸಿದೆ ನಿನ್ನ ಪ್ರೇಮಾಮೃತವ, ನೀಡಿದೆ ಏಕೆ ಓಡಿದ ನೀನು, ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತರೆಯೊಳಗೆ, ಸ್ಥಿರವಾಗಿರಲಿ ತರೆಯೊಳಗೆ, ಇಲ್ಲದ ತನುಮನ, ಇಲ್ಲದ ತನುಮನ, ಬೆಲೆ ಹಾಲು ಜೇನು ಮೆರೆಸಂತೆ, ನನ್ನ ದಾಸ ನಿನ್ನ ಬಯಸುದೆ ಓ ಸುಂದರಿ, ದಾಸ ನಿನ್ನ ಬಯಸುದೆ ಓ ಸುಂದರಿ. ಪ್ರಿಯ ಪ್ರಿಯ ಸ್ವಾಮಿ, ಹೃದಯ ರಾಜನೇ ನಿನಗೆ ಏನ ಹೇಳಲಿ, ಹೃದಯ ರಾಜನೇ ನಿನಗೆ ಏನ ಹೇಳಲಿ, ಮುದ್ದು ರಾಜನೇ ನಿನಗೆ ಏನ ಹೇಳಲಿ, ನಾದ ಸಾಮ್ರಾಜ್ಯದ ರಾಜನು ನೀನೇ, ರಾಗ ಸೌಂದರ್ಯವೇ ನಿನ್ನ ಆವೇನೆ, ತೊಣಿಸಿದೆ ತಣಿಸಿದೆ ಹಾಡಿನಿಂದಲೇ, ತೊಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಹೃದಯ ರಾಜನೇ ನಿನಗೆ ಏನ ಹೇಳಲಿ. ಮನ್ಮಥವೇ ಸುರಗಾನ, ಹೃದಯದಲ್ಲಿ ಜನಗಣಗಾನ, ಮನ್ಮಥವೇ ಸುರಗಾನ, ಹೃದಯದಲ್ಲಿ ಜನಗಣಗಾನ, ಆ ಪ್ರೇಮ ಚಂದ್ರಕ್ಕೆ ನನ್ನ ಮನದಲ್ಲಿ ವಿರಾನ ಜ್ವಾಲೆ, ಆ ಪ್ರೇಮ ಚಂದ್ರಕ್ಕೆ ನನ್ನ ಮನದಲ್ಲಿ ವಿರಾನ ಜ್ವಾಲೆ, ಆ ಸ್ವತ್ತೆ ಸೋಪಾನ. ಪ್ರಿಯ ಪ್ರಿಯೆ ಸ್ವಾಮಿ, ಪ್ರಿಯೆ ಹೃದಯೇಶ್ವರ, ಪ್ರಿಯೆ ಹೃದಯ ರಾಜನೇ ನಿನಗೆ ಏನ ಹೇಳಲಿ, ಮುದ್ದು ರಾಜನೇ ನಿನಗೆ ಏನನೇ ಹೇಳಲಿ. ಸ್ವಾಮಿ, ಹೋಗಿ ಬನ್ನಿ ಪ್ರಿಯ, ಯುದ್ಧಕ್ಕೆ ವೇಳೆ ಆಯ್ತಲ್ಲವೇ?
ಹಾಗೆ ಹೇಳು ಪ್ರಿಯೆ. ನಡೆಯಿರಿ ಸ್ವಾಮಿ. ನಿರ್ಭವತಿ ಭಾರತ ಅಭ್ಯುದಾನಮ ಧರ್ಮಸ್ಯ